Hello DCT aspirants. DCT 2024 ಎಕ್ಸಾಮಿನೇಷನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. KEA ಡೈರೆಕ್ಟರ್ ಆದಂತಹ ರಮ್ಯಾ ಮೇಡಮ್ PUC CET ಬಗ್ಗೆ ಒಂದು ಯೂಟ್ಯೂಬ್ ಚಾನೆಲ್ ಅವರನ್ನ ಇಂಟರ್ವ್ಯೂ ಮಾಡಿದಾಗ DCT ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಅವರು ಕೊಟ್ಟಿದ್ದಾರೆ. ಸೊ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವರು ಇಂಟರ್ವ್ಯೂ ತಗೊಂಡಾಗ ಅವರು ರಮ್ಯಾ ಮ್ಯಾಮ್ ಹೇಳಿರೋ ಪ್ರಕಾರ DCT 2024 ಎಕ್ಸಾಮಿನೇಷನ್ ಜೂನ್ 9 ಆನ್ಲೈನ್ ಅಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲ ಡಿಸಿಷನ್ಸ್ಗಳಾಗಿದೆ. ಜಸ್ಟ್ ನಿಮಗೆ KEA ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಬರೋದು ಮಾತ್ರ ಪೆಂಡಿಂಗ್ ಇದೆ ಸ್ಟೂಡೆಂಟ್ಸ್. ಸೊ ಈ ಇನ್ಫಾರ್ಮೇಶನ್ ಅನ್ನ ಯಾಕಂದ್ರೆ ಈಗ ವೆಬ್ಸೈಟ್ ಅಲ್ಲಿ KEA CET ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ಸರ್ವರ್ ಅಲ್ಲಿ ಲೋಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೊ ಅವರು ವೆಯ್ಟ್ ಮಾಡಿಬಿಟ್ಟು ನಿಮ್ಗೆ ನ್ಯೂ ಅನೌನ್ಸ್ಮೆಂಟ್ ಅನ್ನ ವೆರಿ ಸೂನ್ ರಿಲೀಸ್ ಮಾಡ್ತಾರೆ. ಬಟ್ ನಿಮ್ಗೆ ಈಗಾಗಲೇ ಇನ್ಫಾರ್ಮೇಶನ್ ಗೊತ್ತಿರಲಿ, ಜೂನ್ 9 ಎಕ್ಸಾಮ್ಸ್ ಇದೆ, ವೆರಿ ಶಾರ್ಟ್ ಟೈಮ್ ಇದೆ. ಈ ಶಾರ್ಟ್ ಟೈಮ್ ಅಲ್ಲಿ ಆದಷ್ಟು ಬೇಗ ಪ್ರಿಪ್ರೇಷನ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಈಗ ಮೇಡಮ್ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನೇ ಪ್ಲೇ ಮಾಡ್ತೀನಿ. ಸೊ ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಕ್ಲಾರಿಫಿಕೇಶನ್ ನಿಮ್ಗೆ ಸಿಗ್ತದೆ ಸ್ಟೂಡೆಂಟ್ಸ್. ಸದ್ಯಕ್ಕೆ CET ಎಕ್ಸಾಮ್ಸ್ ಇದೆ. ಇನ್ನು ಉಳಿದಂತೆ ಎಲೆಕ್ಷನ್ ಜೂನ್ 9ಕ್ಕೆ ನಾವು ಡಿಪ್ಲೊಮಾ CET ಎಕ್ಸಾಮ್ಸ್ ಮಾಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅದು ಶೆಡ್ಯೂಲ್ ಈಗ ಹಾಕ್ತೀವಿ. ಸೊ CET ಎಕ್ಸಾಮ್ ಸ್ವಲ್ಪ ಕಡಿಮೆ ಆಗಲಿ ಅಂದರೆ ಮುಗೀಲಿ ಅಂತ, ಯಾಕಂದರೆ ಸರ್ವರ್ ಮೇಲೆ ಲೋಡ್ ಬರಬಾರ್ದು ಅಂತ ಹೇಳಿ ಯಾವ ನೀವು ಅನೌನ್ಸ್ಮೆಂಟ್ಸ್ ಕೊಟ್ಟಿಲ್ಲ. ಸೊ ಜೂನ್ 9ಕ್ಕೆ DCET ಇರುತ್ತೆ. ಸಮ್ಮರ್ ಜೂನ್ ಲಾಸ್ಟ್ ವೀಕ್ಗೆ PGCET ಮಾಡೋದು ಅಂತ ತೀರ್ಮಾನ ಇದೆ. ಇನ್ನು ಉಳಿದಂತೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಅನ್ನು ಜುಲೈ ತಿಂಗಳಲ್ಲಿ ಆನ್ಲೈನ್ ಇರುತ್ತೆ. ಜೂನ್ 9ನೇ ತಾರೀಕು ಇಲ್ಲ, ಇದು ನಾವು ಬೇರೆ ಯಾರಿಗೂ ಆನ್ಲೈನ್ ಏನು ಮಾಡ್ತಾ ಇಲ್ಲ. ಯಾರು ಡಿಪ್ಲೊಮಾ ಮಾಡಿದ್ದಾರೆ, ಟೆಕ್ನಿಕಲ್ ನಾಲೆಡ್ಜ್ ಇದೆ ಅಂಥ ಮಕ್ಕಳಿಗೆ ಮಾಡಿರೋದು. ಮತ್ತು ಅವರು ಕಡಿಮೆ ನಂಬರ್ ಇರ್ತಾರೆ, ಸುಮಾರು 16,000 to 15,000. ಸೊ ಕಡಿಮೆ ನಂಬರ್ನಲ್ಲಿ ಇರೋರು ಮತ್ತು ಟೆಕ್ನಿಕಲ್ ನಾಲೆಡ್ಜ್ ಇರುವಂಥ ಮಕ್ಕಳಿಗೆ ಆನ್ಲೈನ್ ಮಾಡ್ತಾ ಇರೋದು. ಇಟ್ ನಾಟ್ ಬಿ ವೆರಿ ಡಿಫಿಕಲ್ಟ್. ಇದು ಫಸ್ಟ್ ಟೈಮ್. ಸೊ ಈಗಾಗಲೇ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಇನ್ಫಾರ್ಮೇಶನ್ ಈಗಾಗಲೇ ಕೊಟ್ಟಿದ್ರು ಸ್ಟೂಡೆಂಟ್ಸ್. ಮೇ ಮಂತ್ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಬಂದಿತ್ತು. ಬಿಕಾಸ್ ಆಫ್ ಎಲೆಕ್ಷನ್ ಇರೋದ್ರಿಂದಾಗಿ ಮೇ ಎಂಡ್ ಮಾಡೋದನ್ನೇ ಜೂನ್ 9ಗೆ ಮಾಡ್ತಾ ಇದ್ದಾರೆ. ಅವ್ರು ಏನು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ದ ಅನೌನ್ಸ್ಮೆಂಟ್ ಅವ್ರ ಪ್ಲಾನಿಂಗ್ಸ್ ಗಳು ನಡೀತಾ ಇದೆ. ಸೊ ದಟ್ ನೀವು ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ DCET ಕೋಚಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ TGI DCET ಕೋಚಿಂಗ್ ಸೆಂಟರ್ ಅಲ್ಲಿ ಕೋಚಿಂಗ್ಸ್ ಗಳು ಅವೈಲಬಲ್ ಇದೆ. ಫಾರ್ ಬೋತ್ ಆಫ್ಲೈನ್ ಆಸ್ ವೆಲ್ ಆಸ್ ಆನ್ಲೈನ್ ಕೋಚಿಂಗ್ಸ್ ಗಳು ಅವೈಲಬಲ್ ಇದೆ. ಕರೆಂಟ್ಲಿ ಬ್ಯಾಚ್ 1 ಅಂಡ್ ಬ್ಯಾಚ್ 2 ಕೋಚಿಂಗ್ಸ್ ಗಳು ಕಂಡಕ್ಷನ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಸೊ ಅಡ್ಮಿಷನ್ಸ್ ಓಪನ್ ಫಾರ್ ಬ್ಯಾಚ್ 2 ಆಸ್ ವೆಲ್ ಆಸ್ ಬ್ಯಾಚ್ 3ಗೆ ಕೂಡ ಅಡ್ಮಿಷನ್ಸ್ ಓಪನ್ ಇದೆ. ಸೊ ನಿಮ್ಗೆ ಕೋಚಿಂಗ್ ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆದಷ್ಟು ಬೇಗ ಬ್ಯಾಚಸ್ ಗಳಿಗೆ ಜಾಯಿನ್ ಆಗಿ. ಶಾರ್ಟ್ ಡ್ಯೂರೇಷನ್ ಇದೆ. ಈ ಶಾರ್ಟ್ ಡ್ಯೂರೇಷನ್ ಅಲ್ಲಿ ನಿಮ್ಗೆ ನಮ್ಮ ಕೋಚಿಂಗ್ ಅಲ್ಲಿ ನಿಮ್ಗೆ 100% ಸಿಲೆಬಸ್ ನ ಕಂಪ್ಲೀಷನ್ ಮಾಡಿ ಕೊಡ್ತಾ ಇದೀವಿ ವಿತ್ ದ ಕ್ವಾಲಿಟಿ ಆಫ್ ಕೋಚಿಂಗ್. ನಿಮ್ಗೆ ಕೋಚಿಂಗ್ ನೀವು ಜಾಯಿನ್ ಆದ ದಿನದಿಂದ ಅಂಟಿಲ್ DCET ಎಕ್ಸಾಮಿನೇಷನ್ ವರೆಗೆ ನಾವು ಕೋಚಿಂಗ್ ಕೊಡ್ತಾ ಇದೀವಿ. ಇನ್ನು ನಮ್ಮ ಕೋಚಿಂಗ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅಂದ್ರೆ ಶಾರ್ಟ್ಕಟ್ ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಗಳನ್ನ ಕೊಡ್ತಾ ಇದೀವಿ. ಡೈರೆಕ್ಟ್ ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಕಾನ್ಸೆಪ್ಟ್ ಲೆವೆಲ್ ಆಫ್ ಟೀಚಿಂಗ್ ಕೊಡೋದ್ರಿಂದ ನಿಮ್ಗೆ n ನಂಬರ್ ಆಫ್ ಯಾವುದೇ ಆಬ್ಜೆಕ್ಟಿವ್ಸ್ ಕ್ವೆಶನ್ಸ್ ಬಂದ್ರೂ ನಿಮ್ಗೆ ಓನ್ ಆಗಿ ಸಾಲ್ವ್ ಮಾಡುವಂತ ಕೆಪಬಿಲಿಟಿ ಸಿಗುತ್ತೆ. ಮೋರ್ ದನ್ 3,000+ MCQs ನ ನಾವು ಸಾಲ್ವ್ ಮಾಡಿಸ್ತಾ ಇದೀವಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಹೇಳ್ಕೊಡ್ತಾ ಇದೀವಿ. ಬಿಕಾಸ್ 100 ಮಾರ್ಕ್ಸ್ ಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಫಾರ್ 180 ಮಿನಿಟ್ಸ್ ಇರ್ತದೆ. ಆ 180 ಮಿನಿಟ್ಸ್ ಅಲ್ಲಿ ನಿಮ್ಗೆ ಸಾಲ್ವ್ ಮಾಡುವಂತ ಎಲ್ಲ ಶಾರ್ಟ್ಕಟ್ ಟೆಕ್ನಿಕ್ಸ್ ಗಳು, ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಮೆಂಬರ್ ಟೆಕ್ನಿಕ್ಸ್, ಡೈರೆಕ್ಟ್ ಟೆಕ್ನಿಕ್ಸ್ ನ ಯೂಸ್ ಮಾಡೋದ್ರಿಂದ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ಇಷ್ಟು ಫಾಸ್ಟ್ ಆಗಿ ಜಸ್ಟ್ ಕ್ವೆಶನ್ ನೋಡಿದ ತಕ್ಷಣನೇ ಆನ್ಸರ್ ಮಾಡುವಂತ ಟೆಕ್ನಿಕ್ಸ್ ನ ನಾವು ನಿಮ್ಗೆ ಕೊಡ್ತಾ ಇದೀವಿ ಸ್ಟೂಡೆಂಟ್ಸ್. ಸೊ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ ಸಿನ್ಸ್ 2010 ಇಂದ ನಾವು ಕೋಚಿಂಗ್ ನ ಪ್ರೊವೈಡ್ ಮಾಡ್ತಿದೀವಿ. ಈ ಕಳೆದ 14 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ನಲ್ಲಿ ದಿ ಬೆಸ್ಟ್ ರ್ಯಾಂಕಿಂಗ್ಸ್ ಗಳನ್ನ ತಗೊಂಡಿದ್ದಾರೆ.
2022 ಅಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಅನ್ನ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಅಂತ ಹೇಳಿ ತಗೊಂಡಿದ್ದಾರೆ. ಸೊ ನಾವು ಸ್ಮಾರ್ಟ್ ಬೋರ್ಡ್ ನ ಯೂಸ್ ಮಾಡಿ ಕ್ಲಾಸಸ್ ಮಾಡೋದ್ರಿಂದ ನಿಮ್ಗೆ ವೆರಿ ಎಫೆಕ್ಟಿವ್ ಕ್ಲಾಸಸ್ ಗಳು ಸಿಗ್ತಾ ಇದೆ. ಈಗಾಗಲೇ ಬ್ಯಾಚಸ್ ಶುರುವಾಗಿದೆ, ನೀವು ಸ್ಟಾರ್ಟ್ ಆಗಿರೋ ಬ್ಯಾಚಸ್ಗೂ ಜಾಯಿನ್ ಆಗ್ಬೋದು. ದ ಫ್ರೆಶ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಗೆ ಆಗೋಗಿರೋ ಕ್ಲಾಸಸ್, ಸಪೋಸ್ ನೀವು 1 or 2 days ಏನಾದ್ರು ಲೇಟ್ ಆಗಿ ಬಂದ್ರೆ ಆಗೋಗಿರೋ ಕ್ಲಾಸಸ್ಗಳು ಕೂಡ ರೆಕಾರ್ಡಿಂಗ್ ಅಲ್ಲಿ ಸಿಗುತ್ತೆ. ನೀವು ಆಬ್ಸೆಂಟ್ ಏನಾದ್ರು ಆದ್ರೆ ಕೂಡ ರೆಕಾರ್ಡಿಂಗ್ಸ್ ಗಳಲ್ಲಿ ನಿಮ್ಮ ಕ್ಲಾಸಸ್ ಗಳನ್ನ ನೀವು ರಿಕವರ್ ಮಾಡ್ಕೋಬಹುದು. ಈವನ್ ನೀವು ಕ್ಲಾಸ್ ಅಟೆಂಡ್ ಮಾಡಿದ್ರು ಕೂಡ ನಿಮ್ಗೆ ಎಕ್ಸ್ಟ್ರಾ ರಿವಿಷನ್ಗೋಸ್ಕರನು ನೀವು ರೆಕಾರ್ಡಿಂಗ್ ಅಲ್ಲಿ ಕ್ಲಾಸಸ್ ನೋಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೆ ಪ್ರಿಪರೇಷನ್ಸ್ ಗಳು ಆಗ್ತದೆ ಸ್ಟೂಡೆಂಟ್ಸ್. ಇನ್ನು ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅಟ್ ದ ಎವ್ರಿ ಚಾಪ್ಟರ್ ಎಂಡ್ ಅಲ್ಲಿ ಸ್ಟಡಿ ಮಟೀರಿಯಲ್ ನಿಮ್ಗೆ ಒಂದು ಟೆಕ್ಸ್ಟ್ ಬುಕ್ ಸಿಗ್ತಾ ಇದೆ. ಸೊ 5 ಸಬ್ಜೆಕ್ಟ್ ಇರೋಂತ, ಸೊ ಈ ತರ ನಿಮ್ಗೆ ಒಂದು ಟೆಕ್ಸ್ಟ್ ಬುಕ್ ಸಿಗ್ತಾ ಇದೆ. ಈ ಟೆಕ್ಸ್ಟ್ ಬುಕ್ ಅಲ್ಲಿ 5 ಸಬ್ಜೆಕ್ಟ್ ಒಂದೇ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರ್ತದೆ. ಈ ತರದ್ದು ಒಂದು ಟೆಕ್ಸ್ಟ್ ಬುಕ್ ಕೂಡ ನಿಮ್ಗೆ ಕೋಚಿಂಗ್ ಅಲ್ಲಿ ಅವೈಲೇಬಲ್ ಇರ್ತಾ ಇದೆ ಸ್ಟೂಡೆಂಟ್ಸ್. ಇನ್ನು ಪ್ರೀವಿಯಸ್ ಇಯರ್ ಪೇಪರ್ಸ್ ಗಳಾದ್ರೆ ಮ್ಯಾಥಮೆಟಿಕ್ಸ್ ಗೆ ವೆರಿ ಸ್ಪೆಷಲಿ 20 years ಓಲ್ಡ್ ಕ್ವೆಶನ್ ಪೇಪರ್ಸ್ ನ ನಾವು ನಿಮ್ಗೆ ಸಾಲ್ವ್ ಮಾಡಿಸ್ತಾ ಇದ್ದೀವಿ. ಸೊ ದಿಸ್ ಇಸ್ ದ 100% ಬೆನಿಫಿಟ್ ಸೆಷನ್ಸ್. ಆಲ್ ಓವರ್ ಕರ್ನಾಟಕದಲ್ಲಿ ಯಾವ ಕೋಚಿಂಗ್ ಸೆಂಟರ್ ಕೂಡ 20 years ಅನ್ನ ನಿಮ್ಗೆ ಸಾಲ್ವ್ ಮಾಡಿಸ್ತಾ ಇಲ್ಲ. ಸೊ ನಾವು ನಿಮ್ಗೆ 20 years ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿಸ್ತಾ ಇದ್ದೀವಿ. ಇನ್ನು ಉಳಿದಂತ 4 ಸಬ್ಜೆಕ್ಟ್ ಸೊ 2023 ಅಲ್ಲಿ ರಿಲೀಸ್ ಆಗಿರೋದು. ಸೊ 2023 ವಿತ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡಿಸ್ತಾ ಇದ್ದೀವಿ. ಈಚ್ ಚಾಪ್ಟರ್ ಮೇಲೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅಟ್ ದ ಎಂಡ್ ಆಫ್ ದ OM ಎಕ್ಸಾಮಿನೇಷನ್, ಅಟ್ ದ ಎಂಡ್ ಆಫ್ ದ ಕೋಚಿಂಗ್ ನಿಮ್ಗೆ ಒಂದು OMR ಎಕ್ಸಾಮ್, ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ CET ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಆಗುತ್ತೆ ಆ ರೀತಿಯ ಎಕ್ಸಾಮಿನೇಷನ್ ಮಾಡ್ಕೊಡ್ತೀವಿ. ವೆರಿ ಸ್ಪೆಷಲಿ ಮ್ಯಾಥಮೆಟಿಕ್ಸ್ M1 ಮತ್ತೆ M2 ರಿಲೇಟೆಡ್ ಕಾನ್ಸೆಪ್ಟ್ಸ್ ಏನಿದೆ, ಯಾವ್ದೆಲ್ಲ ಟ್ರಿಗ್ನೋಮೆಟ್ರಿ, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಈ ಎಲ್ಲಾ ಚಾಪ್ಟರ್ಸ್ ಗಳನ್ನ ನಾವು ವೆರಿ ಡೆಪ್ತ್ ಆಗಿ ಮಾಡ್ಕೊಡ್ತೀವಿ. ಬಿಕಾಸ್ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲಿ ಮ್ಯಾಥಮೆಟಿಕ್ಸ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ M1, M2, M3, M4 ನ ಕ್ಲಿಯರ್ ಮಾಡ್ಲಿಕ್ಕೆ ದಿ ಸ್ಟ್ರಾಂಗ್ ಬೇಸಿಕ್ ಮ್ಯಾಥಮೆಟಿಕ್ಸ್ ನ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಸೊ ಈಗಾಗಲೇ ಅವರು ಆನ್ಲೈನ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆನ್ಲೈನ್ ಅಂದ್ರೆ ಏನೋ ನಿಮ್ ಮೊಬೈಲ್ ಅಲ್ಲಿ ಎಕ್ಸಾಮಿನೇಷನ್ ಅನ್ನ ಮಾಡುವಂತದಲ್ಲ. ಸೊ ನಿಮ್ಗೆ ಸೆಂಟರ್ಸ್ ಗಳಿರುತ್ತೆ, ನೀವು ಆ ಸೆಂಟರ್ಸ್ ಗಳಿಗೆ ಹೋಗ್ಬೇಕು. ಸೊ ನಿಮ್ಗೆ ಲ್ಯಾಬ್ ಎಕ್ಸಾಮಿನೇಷನ್, ಕಂಪ್ಯೂಟರ್ ಲ್ಯಾಬ್ ಎಕ್ಸಾಮಿನೇಷನ್ ಯಾವ ರೀತಿ ನಡೆಯುತ್ತೆ, ಸೊ ಅದೇ ರೀತಿ ನಿಮ್ಗೆ ಒಂದು ಡೆಡಿಕೇಟೆಡ್ ಕಂಪ್ಯೂಟರ್ಸ್ ನಿಮ್ಗೆ ಇರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಆನ್ಲೈನ್ ಅಲ್ಲಿ ಎಕ್ಸಾಮಿನೇಷನ್ ಅನ್ನ ಎಕ್ಸಾಮ್ ಸೆಂಟರ್ಸ್ ಅಲ್ಲಿನೇ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಗೆ ಫ್ರೀ DCT ಡೆಮೋ ಕ್ಲಾಸಸ್ ಗಳು ಅವೈಲೇಬಲ್ ಇರುತ್ತೆ. ಇದೇ ಯೂಟ್ಯೂಬ್ ವಿಡಿಯೋ ಲಿಂಕ್ ಅಲ್ಲಿ, ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಾವು ನಿಮ್ಗೆ ಕೆಲವು ವಿಡಿಯೋ ಲಿಂಕ್ ಗಳನ್ನ ಹಾಕಿದೀವಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋಸ್ ನ ಚೆಕ್ ಮಾಡೋದ್ರ ಮೂಲಕ ನಿಮ್ಗೆ ಫ್ರೀ ಡೆಮೋ ಕ್ಲಾಸಸ್ ಗಳು ಕೂಡ ಹೇಗಿದೆ ಅಂತ ನೋಡ್ಬೋದು. ಆದಷ್ಟು ಬೇಗ ಕೋಚಿಂಗ್ ಜಾಯಿನ್ ಆಗೋದ್ರ ಕಡೆಗೆ ಪ್ಲಾನ್ ಮಾಡಿ ಸ್ಟೂಡೆಂಟ್ಸ್. ಯಾಕಂದ್ರೆ ಶಾರ್ಟ್ ಡ್ಯೂರೇಷನ್ ಇದೆ. ಸೊ ನೀವು ಬೇಗ ಜಾಯಿನ್ ಆದಷ್ಟು ನಿಮ್ಗೆ ಜಾಸ್ತಿ ಪ್ರಿಪರೇಷನ್ಸ್ ಗಳಿಗೆ ಟೈಮ್ ಸಿಗ್ತಾ ಇದೆ ಸ್ಟೂಡೆಂಟ್ಸ್. ಇನ್ನು DCET 2022 ಅಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಗೆ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಅಂತ ಹೇಳ್ಬಿಟ್ಟು ಸ್ಟೇಟ್ ಫಸ್ಟ್ ರ್ಯಾಂಕ್ ಅನ್ನ ತಗೊಂಡಿದ್ದಾರೆ ಇವರು. ಜೊತೆಗೆ ರೇಣುಕಾ 59th ರ್ಯಾಂಕ್, ಸ್ಯಾಮಲ್ ಸೃಜನ್ 84th, ಮೋಹನ್ ಬಾಬು 88, ಮೊಹಮ್ಮದ್ ಫೈಜಾನ್ 99 ರ್ಯಾಂಕ್ಸ್. ಸೊ ನಮಗೆ ಬಿಲೋ 100 ಅಲ್ಲಿ ಟೋಟಲಿ 4 ಸ್ಟೂಡೆಂಟ್ಸ್. ಸೊ ಇಲ್ಲಿ ಬಿಲೋ 100 ಅಲ್ಲಿ ಮೆನ್ಷನ್ ಮಾಡಿರೋರು ಟೋಟಲಿ 4 ಸ್ಟೂಡೆಂಟ್ಸ್. ಇವರು ಸ್ಟೇಟ್ ಫಸ್ಟ್ ರ್ಯಾಂಕ್ ಇದ್ದಾರೆ. ಸೊ ಅದೇ ರೀತಿ ಬಿಲೋ 500 ಒಳಗೆ 21 ಸ್ಟೂಡೆಂಟ್ಸ್ ಇದ್ದಾರೆ. ಬಿಲೋ 1000 ಒಳಗಡೆಗೆ 41 ಸ್ಟೂಡೆಂಟ್ಸ್. ಬಿಲೋ 1500 ಒಳಗೆ 64 ಸ್ಟೂಡೆಂಟ್ಸ್. ಬಿಲೋ 2000 ರ್ಯಾಂಕಿಂಗ್ ಅಲ್ಲಿ 88 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಎಲ್ಲ 2023 ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು. ಬಿಲೋ 2500 ರ್ಯಾಂಕಿಂಗ್ ಅಲ್ಲಿ 112 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಬಿಲೋ 3000 ರ್ಯಾಂಕಿಂಗ್ ಅಲ್ಲಿ 139 ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಸೊ ಟೆಕ್ನೋಗಿಕ್ಸ್ ಇನೋವೇಷನ್ಸ್ ಇಸ್ ಪ್ರೊವೈಡಿಂಗ್ ದ ಬೆಸ್ಟ್ DCET ಕೋಚಿಂಗ್ ಕ್ಲಾಸಸ್ so that you can get the best DCET ranking. So not only for the DCET, even now KPTCL examination, PWD, JEE, AE ನಾವು ಕಂಡಕ್ಟ್ ಮಾಡಿ ಅದರಲ್ಲಿ ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಸೊ ನಾವು ಗವರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಕೂಡ ಕೋಚಿಂಗ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಇನ್ನು ನಿಮಗೆ DCET
ಈಗ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಅಂಟಿಲ್ ನೀವು ಇಂಜಿನಿಯರಿಂಗ್ ಜಾಯಿನ್ ಆಗೋವರೆಗೂ ನಂಬರ್ ಆಫ್ ಆನ್ಲೈನ್ ಅಲ್ಲೇ ಎಲ್ಲಾ ರೀತಿಯ ಪ್ರಾಸೆಸ್ಗಳು ನಡೆಯುತ್ತೆ. ಆ ಎಲ್ಲ ರೀತಿಯ ಆನ್ಲೈನ್ ಪ್ರಾಸೆಸ್ ಇನ್ಫಾರ್ಮೇಶನ್ ಅನ್ನ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ವಿತ್ ಹೈ ಕ್ವಾಲಿಟಿ ಆಫ್ ಕೋಚಿಂಗ್ ನಿಮ್ಗೆ ಸಿಗ್ತಾ ಇದೆ. ಸೊ ನಮ್ಮಲ್ಲಿ ಹೈಲಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಬರ್ತಾ ಇದ್ದಾರೆ. ಆಲ್ ಫ್ಯಾಕಲ್ಟೀಸ್ ಆರ್ highly qualified ME, MTech and PhD ಆಗಿರುವಂತವರೇ ಕ್ಲಾಸಸ್ ತಗೊಳ್ತಾ ಇರೋದು. ಇನ್ನು ಆಲ್ ಫ್ಯಾಕಲ್ಟೀಸ್ ಆರ್ ಇನ್ವೈಟೆಡ್ ಫ್ರಮ್ ದ ವೆಲ್ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟೀಸ್ ಬರ್ತಾ ಇದ್ದಾರೆ. ನಿಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ ಬಂದು ಆ ಸಬ್ಜೆಕ್ಟ್ ಅನ್ನ ಡೆಲಿವರ್ ಮಾಡೋದ್ರಿಂದ ನಿಮ್ಗೆ ಫುಲ್ ಗ್ರಿಪ್ ಕಾನ್ಸೆಪ್ಟ್ಸ್ ಮೇಲೆ ಸಿಗ್ತಾ ಇದೆ ಸ್ಟೂಡೆಂಟ್ಸ್. ಈಗ ನ್ಯೂ ಬ್ಯಾಚಸ್ ಶುರುವಾಗಿದೆ, ಅಡ್ಮಿಷನ್ಸ್ ಗಳು ಓಪನ್ ಇದೆ. ಆದಷ್ಟು ಬೇಗ ಕಾಲ್ ಮಾಡಿ, ನೀವು ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಸೊ ಇಲ್ಲಿ ಮೆನ್ಷನ್ ಮಾಡಿರುವಂತ ನಂಬರ್ಸ್ ಗಳಿಗೆ ಕಾಲ್ ಮಾಡಿದಾಗ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನಮ್ಮ ನಂಬರ್ 8610724614. ಇನ್ನೊಂದು ನಂಬರ್ ಇದೆ 7625024525. ಸೊ ಜೊತೆಗೆ ಸಾಕಷ್ಟು ಸ್ಪೆಷಲ್ ಫೀಚರ್ಸ್ ಗಳಿದೆ. ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಗವರ್ಮೆಂಟ್ ಫೀಸ್ ಹೇಗಿರುತ್ತೆ, ಕೌನ್ಸಿಲಿಂಗ್ ಇನ್ಫಾರ್ಮೇಶನ್, SC/STs ಗಳಿಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ, ಸ್ಕಾಲರ್ಶಿಪ್ಸ್ ಇರ್ಬೋದು, ಬ್ಯಾಂಕ್ ಲೋನ್ಸ್ ಇರ್ಬೋದು, ಈವನ್ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಗಳು ಕೂಡ ಇದೆ. ಸೊ ನೀವು ದೂರ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಹಾಸ್ಟೆಲ್ ಫೆಸಿಲಿಟೀಸ್ ಕೊಡ್ತಾ ಇದೀವಿ. ಸೊ ಟೋಟಲಿ ನಿಮ್ಗೆ ಕೋಚಿಂಗ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇದೆ ಸ್ಟೂಡೆಂಟ್ಸ್. ಸೊ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ರೆ ಸೊ ಆದಷ್ಟು ಬೇಗ ನೀವು ಅಡ್ಮಿಷನ್ಸ್ ನ ನೀವು ತಗೋಬಹುದು ಸ್ಟೂಡೆಂಟ್ಸ್. ಸೊ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ TGI ಚಾನೆಲ್ ಅಲ್ಲಿ ಕೆಲವು ಎಕ್ಸಾಂಪಲ್ ವಿಡಿಯೋಸ್ ಗಳಿದೆ, ಎಕ್ಸಾಮ್ ನಾವು ಟೆಸ್ಟ್ ಕಂಡಕ್ಟ್ ಮಾಡಿರೋ ವಿಡಿಯೋಸ್ ಗಳಿದೆ, ಅದನ್ನೆಲ್ಲದನ್ನ ಚೆಕ್ ಮಾಡಿ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ DCT ಆಸ್ಪಿರೆಂಟ್ಸ್. ಆದಷ್ಟು ಈ ವಿಡಿಯೋನ ನಿಮ್ಮ ಎಲ್ಲ ಕಾಲೇಜ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಸೊ ದಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಾಗ್ಲಿ. June 9th ಆನ್ಲೈನ್ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ಸ್ ನ ಚೆನ್ನಾಗಿ ಮಾಡಿ ನಿಮ್ಗೆ ದೇವರು ನೀವು ಅನ್ಕೊಂಡಿರುವಂತ ಬೆಸ್ಟ್ ಕಾಲೇಜಸ್ಗಳು ನಿಮ್ಗೆ ಸಿಗ್ಲಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ ಟೆಕ್ನೋಗಿಕ್ಸ್ ಇನೋವೇಷನ್ಸ್ TGI DCT ಕೋಚಿಂಗ್ ಸೆಂಟರ್.